ನಮಸ್ಕಾರ ಸ್ನೇಹಿತರೆ. ಕನ್ನಡ ಜಗದ ಅವಳಿ ಸಹೋದರಿಯರಾದ ನಟಿ ಅಶ್ವಿತಿ ಮತ್ತು ಅದ್ವಿತಿ ಶೆಟ್ಟಿ ತಮ್ಮ ತಂದೆ ನಿಧನದ ಬಳಿಕ ಮನೆಯಲ್ಲಿ ನಡೆದ ಕೆಲವು ಭಯ ಹುಟ್ಟಿಸುವ ಘಟನೆಗಳ ಬಗ್ಗೆ ಹೇಳಿಕೊಂಡಿದ್ದರು. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಅಪ್ಪ ಸತ್ತಿರುವ ದಿನ ನಾವು ಅವರಿಗೆ ರೇಷ್ಮೆ ಪಂಚೆ ಅಂಗಿ ಹಾಕಿಸಿ ತಲೆಗೆ ಪೇಟ ರೀತಿ ಕಟ್ಟಿದ್ದರು. ಅವರಿಗೆ ಸ್ನಾನ ಮಾಡಿಸಿ ಅವರ ಮೆಚ್ಚಿನ ಕುರ್ಚಿ ಮೇಲೆ ಕೂರಿಸಿದೆವು. ಆಮೇಲೆ ಅಲ್ಲಿಂದ ತೆಗೆದು ಮಲಗಿಸಿದರು. ಅದೇ ದಿನ ರಾತ್ರಿ ಆ ಕುರ್ಚಿಯನ್ನು ಯಾರೋ ಅಡುಗೆ ಮನೆಯಲ್ಲಿ ಇಟ್ಟಿದ್ದರು. ನಾವೆಲ್ಲ ಮನೆಯ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದೆವು. ನಾನು ನೋಡಿದಾಗ ಯಾರೋ ಅಲ್ಲಿ ಹೋದಂತೆ ಆಯ್ತು. ಅಪ್ಪನಿಗೆ ಕೊನೆಯದಾಗಿ ಹಾಕಿತ್ತಲ್ಲ ಅದೇ ಬಟ್ಟೆಯಲ್ಲಿ ಹೋದಂತೆ ಆಯ್ತು. ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಕುಳಿತಿದ್ದೆ. ಎಲ್ಲರೂ ಮಾತನಾಡ್ತಿದ್ದಾರೆ, ಆದ್ರೆ ನಾನು ಏನೂ ಮಾತನಾಡ್ತಿರ್ಲಿಲ್ಲ. ಆಮೇಲೆ ಅಡುಗೆ ಮನೆಗೆ ಹೋಗಿ ಬಂದು ಆ ಕುರ್ಚಿಯನ್ನ ಯಾರಲ್ಲಿ ಇಟ್ಟಿರುವುದು ಅಂತ ಕೂಗಾಡಿದೆ. ನಮ್ಮ ಅಪ್ಪನ ಇಷ್ಟದ ಕುರ್ಚಿ ಅದು. ಅಲ್ಲಿ ಏನಾಗಿದೆ ಅಂದರೆ, ಅವರು ಬಂದು ಕುರ್ಚಿಯಲ್ಲಿ ಕುಳಿತಿದ್ದರು. ಆ ರಾತ್ರಿ ಹೆದರುತ್ತಾರೆ ಅಂತ ನಾನು ಯಾರಿಗೂ ಹೇಳಿಲ್ಲ. ಮಾರನೇ ದಿನ ಎಲ್ಲರಿಗೂ ಹೇಳಿದೆ ಎಂದರು. ಅವರು ಹೋದ ದಿನದಿಂದ 11 ದಿನ ಅವರ ಆತ್ಮ ಇರುತ್ತದೆ ಎಂದು ಹೇಳ್ತಾರೆ. ನಮಗೆ ಅದರ ಅನುಭವ ತುಂಬಾ ಆಗಿದೆ. ಅವರು ಹಾಕಿಕೊಳ್ಳುತ್ತಿದ್ದ ಪೌಡರ್ ಪರಿಮಳ ಬರ್ತಿತ್ತು. ಅದನ್ನು ಬಿಟ್ಟರೆ ನಮ್ಮ ನಾಯಿ ವರ್ತಿಸಿದ ರೀತಿಯಿಂದ ನಮಗೆ ಅವರು ಇರುವುದು ಗೊತ್ತಾಯ್ತು. ಅಪ್ಪನೇ ತಂದ ನಾಯಿ ಅದು. ಅವರು ತೀರಿ ಹೋಗುವ ಮೊದಲು ಅವರಿಗೆ ಮಾತು ಹೋಗಿತ್ತು. ಹೀಗಾಗಿ ಅವರು ಮತ್ತೆ ಮಾತನಾಡಲಿ ಅಂತ ನಾಯಿಯನ್ನು ಕರೆದುಕೊಂಡು ಬಂದು ತೋರಿಸುತ್ತಿದ್ದೆವು. ಆದರೆ ಆ ನಾಯಿ ಅಪ್ಪನ ಮುಖ ಸಹ ನೋಡ್ತಿರ್ಲಿಲ್ಲ. ಅಮ್ಮನಿಗೆ ತುಂಬಾ ಧೈರ್ಯ ಇತ್ತು. ಆದರೆ ಅಪ್ಪ ಸತ್ತ 2ನೇ ದಿನ ನಡೆದ ಘಟನೆ ಅವರಿಗೂ ಭಯ ಹುಟ್ಟಿಸಿತ್ತು. ನಮ್ಮ ಮನೆಯ ನಾಯಿ ಅಪ್ಪ ಜೊತೆಯಲ್ಲಿ ಇರುವಂತೆ ನಡೆದುಕೊಳ್ಳುತ್ತಿತ್ತು. ಅಪ್ಪ ಅಮ್ಮನಿಗೆ ಕೊಡುತ್ತಿದ್ದ ಲುಕ್ ಅನ್ನೇ ಕೊಡ್ತಿತ್ತು. ಆ ಸಮಯದಲ್ಲಿ ಮನೆಯಲ್ಲಿ ಅಪ್ಪ ಬಳಸುತ್ತಿದ್ದ ಪೌಡರ್ನ ಪರಿಮಳ ಬರ್ತಿತ್ತು. ನಾವು 1 ಗಂಟೆ ಇದನ್ನು ಗಮನಿಸಿದ್ದೇವೆ. ಅಂದು ನಮ್ಮ ಮನೆ ನಾಯಿ ಎಂದೂ ನಡೆದುಕೊಳ್ಳದ ರೀತಿ ನಡೆದುಕೊಂಡಿತ್ತು. ನಾವು ಅದನ್ನು ವಿಡಿಯೋ ಕೂಡ ಮಾಡಿಕೊಂಡಿದ್ದೇವೆ. ಅಪ್ಪನ ರೂಮಿಗೆ ಹೋಗದೇ ಇದ್ದ ನಾಯಿ ಅಂದು ಅವರ ರೂಮಿಗೆ 10 ಸಾರಿ ಹೋಗಿ ಬಂದಿತ್ತು ಎಂದು ತಮಗಾದ ಭಯಾನಕ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.